ವಚನ ಸಾಹಿತ್ಯ ಎರವಲು ತಂದದ್ದಲ್ಲ, ಯಾರಿಂದ ತಂದಿದ್ದಲ್ಲದು. ಅದು ಕನ್ನಡದ ಸ್ವಾರ್ಜಿತ ಸ್ವತ್ತು, ನಾವು ಗಳಿಸಿದ ಸ್ವತ್ತು. ವಚನಕಾರರು ಸಂಸ್ಕೃತದ ಆಚಾರ್ಯರಲ್ಲ, ಅವರು ಅಚ್ಚಗನ್ನಡದ ಬೇಸಾಯಗಾರರು. ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅಂತ ಅದ್ಭುತ ಮಾತು ಹೇಳಿದ್ದಾರೆ ನಮ್ಮ MR ಶ್ರೀ ಅವರು. ಅದನ್ನು ತಮಗೆ ಬೇಕಾದಾಗ ಇವರು ವಾದ ಮಾಡ್ತಾ ಇದ್ದಾರೆ. ನಮ್ಮ ಈ ಒಂದು ಅಯೋಧ್ಯ ಪಬ್ಲಿಕೇಶನ್ನ ವಚನ ದರ್ಶನದಲ್ಲಿ ನಮ್ಮ ವೆಂಕಟೇಶ್ ಅವರು ಅಂತ ಈ ಮಾತನ್ನು ಹೇಗಿಲ್ಲ ಹೇಳ್ತಾ ಇದ್ದೀನಿ ಅಂದರೆ ಈ ತಿಕ್ಕಾಟ ನಡೆದಿದ್ದಾವೆ ಸಾಕಷ್ಟಾಗಿ. ಈ ಒಂದು ಕಡೆ ಅದು ಸ್ವತಂತ್ರ ಧರ್ಮವನ್ನು ಮಾಡೋದಕ್ಕಾಗಿ ಲಿಂಗಾಯತ ಒಂದು ಹೆಸರಿನಲ್ಲೇ ಪ್ರಯತ್ನ ಮಾಡ್ತದೆ, ಇನ್ನೊಂದು ಹೆಸರಿನಿಲ್ಲ ಅದು ಹಿಂದುತ್ವದ ಭಾಗ ಅನ್ನೋದು ಪ್ರಯತ್ನ ಮಾಡ್ತಿದ್ದಾರೆ. ಎರಡೂ ತಪ್ಪು. ಎರಡರ ಬಗ್ಗೆ ಹೇಳಬೇಕಾಗಿದ್ದು ಇಷ್ಟ. ಹೌದು, ಬಸವಣ್ಣವರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದ್ರು ಇನ್ನೂ ಸಂಶೋಧನೆ ಆಗಬೇಕಾದಂಥದ್ದು. ಅದಕ್ಕಿಂತಲೂ ಇಂಪಾರ್ಟೆಂಟ್ ಅಂದರೆ ಬಸವಣ್ಣವರು ದೈವೇ ಧರ್ಮದ ಮೂಲ, ದಯನ ಧರ್ಮ. ಯಾವ ಧರ್ಮ ಸ್ಥಾಪಿಸಲಿಕ್ಕೆ ಹೋಗಲಿಲ್ಲ. ಭಾಳ ಬುದ್ಧಿವಂತರು ಅವರು ಬಸವಣ್ಣವರು ಮತ್ತು ಅಲ್ಲಂಪ್ರಭುಗಳು. ಅವರಷ್ಟು ಬುದ್ಧಿವಂತರು, ಅವರಷ್ಟು ಅನುಭವಿಗಳು ಮೋಸ್ಟ್ಲಿ ಇಲ್ಲಿ ಸಿಗಲಿಕ್ಕಿಲ್ಲ ಈ ಶತಮಾನದಲ್ಲೂ. ಯಾಕಂದರೆ ಭಾಳಷ್ಟು ವಿಚಾರಗಳನ್ನ ಸಾಕಷ್ಟು ಸಲ ಚಿಂತನೆ ಮಾಡಿಕೊಂಡಾಗ, ನನ್ನನ್ನು ವಿಮರ್ಶೆ ಮಾಡಿಕೊಂಡಾಗ, ಅವರ ಅದ್ಭುತವಾದ ವಿಚಾರಗಳನ್ನು ನೋಡಿದಾಗ ಎಂಥದ್ರಿ ಇವರು ಅಂತೇಳಿ. ಅದಕ್ಕಾಗಿ ಒಂದು 2-3 ವಚನಗಳಿಂದ ನಾನು ಸತತ ನನ್ನ ಜೋಬಿನ ಇಟ್ಕೊಂಡಿರ್ತಾರೆ ನೋಡೋ ಸಲುವಾಗಿ, ಅದನ್ನು ನೆನಪಿಸ್ಕೊಳ್ಳೋ ಸಲುವಾಗಿ. ಅವು 2 ವಚನಗಳು ಸಾಕು. ಅವ್ರು ಯಾರು ಏನು ಅನ್ನೋದಕ್ಕಾಗಿ. ಲಿಂಗಾಯತರು ಹೌದು ಅಲ್ಲೋ, ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದವರು ಇಲ್ಲೋ, ಮತ್ತೊಂದು ಧರ್ಮ ಸ್ಥಾಪನೆ ಮಾಡೋಕ್ಕಿಂತಲೂ ಅವ್ರಿಗೆ ಗೊತ್ತಾಗಿತ್ತು ಅಷ್ಟರೊಳಗೆ. ಒಂದು ಧರ್ಮ ಇನ್ನೊಂದು ಧರ್ಮ ಆಗಿ ಪರಿವರ್ತನೆ ಆದಾಗ, ಒಂದು ವಿಚಾರ ಧರ್ಮ ಆಗಿ ಪರಿವರ್ತನೆ ಆದಾಗ ಅದು ಸಂಪ್ರದಾಯ ಆಗ್ತದೆ ಕಾಲಾಂತರದಲ್ಲಿ ಅಂತೇಳಿ. ಅದು ಶುದ್ಧ ಸತ್ಯ. ಯಾಕಂದರೆ ಇವತ್ತು ನೋಡಿರಿ ಗಾಂಧೀಜಿ